ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನನ್ನ 553ನೇ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಮಾಡಬೇಕಾಗಿದೆ, ಮಾಡುವಂಥ ಪ್ರಸಂಗ ಇದೆ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ವಿಶೇಷವಾಗಿ ನಿಮ್ಗೆ ಗೊತ್ತಿದೆ, KS ಮರುಪರೀಕ್ಷೆ ವಿಚಾರದಲ್ಲಿ ಭಾಷಾಂತರ ಸಮಸ್ಯೆ ಆ್ಯಂಡ್ ಪ್ರಶ್ನೆ ಪತ್ರಿಕೆ ಒಂದಿಷ್ಟು ಲೋಪದೋಷಗಳ ಬಗ್ಗೆ, ಈ ವಿಷಯದ ಬಗ್ಗೆ ತುಂಬ ಡಿಸ್ಕಷನು ಎಲ್ಲ ಕೂಡ ನಡೀತಾ ಇದೆ. ಆ್ಯಂಡ್ ಒಂದು ವಿಷಯದಲ್ಲಿ ತುಂಬ ವೈಯಕ್ತಿಕವಾದಂಥ ಟೀಕೆ ಟಿಪ್ಪಣಿಗಳು ಎಲ್ಲವೂ ಕೂಡ ಬರ್ತಾ ಇರೋ ಕಾರಣಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮಗೆ ಕ್ಲಾರಿಟಿ ಬೇಕಿರೋರಿಗೆ ಆ ಕ್ಲಾರಿಟಿ ಕೊಡ್ತೀನಿ. ಏನಂತಂದರೆ ನಿಮಗೆ ಈ ಹಿಂದೆ ಕೂಡ ಗೊತ್ತು, ಒಂದು ವಿಡಿಯೋ ಮೂಲಕ ಈ ತಮ್ಮ ಆಕ್ರೋಶವನ್ನು, ತಮ್ಮ ಮನದಾಳದಲ್ಲಿ ಏನಿದೆ ಅದನ್ನು ಹೊರಹಾಕಿದರು. ನಾನು ಹಲವಾರು ಜನರಿಗೆ ಮಿಸ್ಲೀಡ್ ಮಾಡಿದ್ದೀನಿ. 5,000ಕ್ಕಿಂತ ಹೆಚ್ಚು ಜನ ಎಕ್ಸಾಮಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನನ್ನಿಂದ, ಅದು ಇದು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಹತ್ರ ಏನಾದರೂ ಪೂರಕ ದಾಖಲೆ ಇದ್ದರೆ ನನ್ನ ಹತ್ರ ತಂದು ಕೊಡಿ. ನನಗೆ ಆ ಪೂರಕ ದಾಖಲೆಗಳ ಮೂಲಕ ನೀವು ಯಾವುದಾದ್ರೂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಂಗಿದ್ರೆ ಅವ್ರ ಮೂಲಕ ಕೊಡಿಸಿ, ಅಥವಾ ಇನ್ನೇನು ಮಾಡಬೇಕಂತಿದ್ರೆ ಅದನ್ನು ಮಾಡಿ, ಅದಕ್ಕೆ ನನ್ನ ಸಂಪೂರ್ಣ ಅನುಮತಿ ಇದೆ. ಆ್ಯಂಡ್ ಅದರ ಜೊತೆ ನಿಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲದೆ ಬೇಕಾಬಿಟ್ಟಿಯಾಗಿ ಬಂದು 5,000 ಜನದಿಂದ ಮಿಸ್ಲೀಡ್ ಆಗಿದ್ದಾರೆ, ಅವರಾಗಿದ್ದಾರೆ, ಇವರಾಗಿದ್ದಾರೆ ಅಂತ ಹೇಳೋದಕ್ಕೆ ನಿನಗೆ ಯಾವುದೇ ನೈತಿಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಆಗಿರ್ಬೋದು, ಅವರೆಲ್ಲರೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಇದರಲ್ಲಿ ಇಷ್ಟು ಮಿಸ್ಟೇಕ್ಸ್ಗಳಿವೆ ಅದು ಅಂತ ಹೇಳಿರೋದ್ರು. ಅವ್ರಿಗೇನು ದೃಷ್ಟಿದೋಷ ಇಲ್ಲ. ಅವ್ರ ವಿಷಯದ ಬಗ್ಗೆ ವಿಷಯ ತಜ್ಞರಲ್ಲದೆ 10-20 ವರ್ಷ ಬೋಧನೆ ಮಾಡಿರುವಂಥ ಅನುಭವ ಇರುವಂಥ ಕನ್ನಡದ ಅಧ್ಯಾಪಕರು. ಅವ್ರಿಗೂ ಅದ್ಭುತವಾದಂಥ ಜ್ಞಾನ ಇದೆ. ಎಷ್ಟೋ ಪುಸ್ತಕಗಳನ್ನು ಬರೆದಂಥವರಿದ್ದಾರೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಗೊಳ್ಕೊಂಡವರಿದ್ದಾರೆ, ಎಲ್ಲರೂ ಇದ್ದಾರೆ. ಅಂಥವರು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದ್ರ ಬಗ್ಗೆ ಆಗಿರುವಂಥ ಮಿಸ್ಟೇಕ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಒಂದು ವಿಷಯ ಏನು, ಇನ್ನೊಂದು ಪರ್ಸ್ನಲಿ ನಮಗೂ ನಿಮ್ಗೆ ಏನಾದರೂ ಇದ್ದರೆ ನೇರವಾಗಿ ಡೈರೆಕ್ಟಾಗಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಅಥವಾ ನಾನು ಎಲ್ಲಿಗೆ ಬರಬೇಕು ಹೇಳಿ ಅಲ್ಲಿಗೆ ಬರ್ತೀನಿ. ಅದೇನು ನಿಮ್ಮ ಒಂದು ವೈಯಕ್ತಿಕವಾಗಿ ಏನು ದ್ವೇಷ ಇದೆಯೋ ಅದನ್ನು ನೀವು ನನ್ನ ಮೇಲೆ ರಿವೆಂಜನ್ನು ತೊಗೊಳ್ಬೋದು. ಅದನ್ನು ಬಿಟ್ಟು ಒಂದು ಗ್ರೂಪ್ ಮಾಡಿಕೊಂಡು ನಿಮ್ಮ ಗ್ರೂಪಿನ ಉದ್ದೇಶ ಏನಿದೆಯೋ ಆ ಗ್ರೂಪಲ್ಲಿ ಆ ಕೆಲಸವನ್ನು ಮಾಡಿ, ಆಯಿತಾ? ಅದ್ರ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಟು ನನ್ನ ಬಗ್ಗೆ ಪರ್ಸ್ನಲಾಗಿ ರಿಸರ್ಚ್ ಮಾಡಿ ಬರೆಯುವಂಥದ್ದು ಏನು, ನಿಮ್ಮ KS ಮುಖ್ಯ ಪರೀಕ್ಷೆಯಲ್ಲಿ ನಿಮ್ಗೆ ಯಾವುದೋ ಸಿಲೆಬಸ್ ಇಲ್ಲ ಅಥವಾ ಪ್ರಶ್ನೆ ಪತ್ರಿಕೆ ಇಲ್ಲ, ನನ್ನ ಮೇಲೆ ಪ್ರಶ್ನೆಗಳು ಬರೋಲ್ಲ. ಸೊ ನನ್ನ ಬಗ್ಗೆ ವೈಯಕ್ತಿಕವಾಗಿ ನೀವು ತೇಜೋವಧೆ ಮಾಡೋದ್ರಿಂದ ನಿಮಗೇನು ಸಿಗೋದೇ ಇಲ್ಲ, ಆಯಿತಾ? ಹೌದು, ನಾನು ಫುಲ್ ಪ್ಲೇಡ್ ಯೂಟ್ಯೂಬರ್, ಹೌದು, ನಾನು ಇದೇ ಕೆಲಸ ಮಾಡ್ತೀನಿ, ನನಗೆ ಬೇರೆ ಯಾವುದೇ ಕೆಲಸ ಇಲ್ಲ. ಆ್ಯಂಡ್ ನಾನು ಯಾವುದೂ ಪರೀಕ್ಷೆಯನ್ನು ಪಾಸಾಗೋ ಯೋಗ್ಯತೆ ಇಲ್ಲ, ಆ್ಯಂಡ್ ನನಗೆ ಯಾವುದೇ ರೀತಿಯಾದಂಥ ಅರ್ಹತೆ ಕೂಡ ಇಲ್ಲ. ಅದಕ್ಕಾಗಿ ನಾನು ಇದೇ ಕೆಲಸ ಮಾಡ್ತೀನಿ, ಅಥವಾ ಇದಲ್ಲದೆ ನಾನು ಇನ್ನೊಂದು ಬೇರೆ ಕೆಲಸ ಮಾಡ್ಬೋದು. ಹಾಗಂತ ಅದು ನನ್ನ ವೈಯಕ್ತಿಕ ನಿರ್ಧಾರ ಆಗಿರುತ್ತೆ, ನನ್ನ ಬದುಕು, ನನ್ನ ವಿಷಯ ಆಗಿರುತ್ತೆ. ನನಗೂ ಕೂಡ ಜೀವಿಸುವ ಸ್ವಾತಂತ್ರ್ಯ ಇದೆ. ನನ್ನ ವಿಷಯದ ಬಗ್ಗೆ ನಾನು ನಿರ್ಧಾರ ತಗುವಂಥ ಸ್ವಾತಂತ್ರ್ಯ ಇದೆ. ಅದರ ಬಗ್ಗೆ ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮಗೆ? ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಅವರವರ ಹಕ್ಕಿಗಾಗಿ ಅವರು ಹೋರಾಟ ಮಾಡ್ತಾರೆ, ಅವ್ರ ವಿಷಯದ ಬಗ್ಗೆ ಅವರು ಇದು ಮಾಡ್ತಾರೆ. ನೀವು ಅದನ್ನು ನಾನು ನ್ಯಾರೇಟ್ ಮಾಡ್ತೀನಿ, ಅವ್ರು ಫೇಕ್ ಇದ್ದಾರೆ, ಇವ್ರು ಫೇಕ್ ಇದ್ದಾರೆ. ಸೊ ಫೇಕ್ ಇರೋರನ್ನ ಮುಂದೊಂದು ದಿನ ಸಮಾಜವೇ ಅವರನ್ನು ಫೇಕ್ ಏನನ್ನೋದನ್ನು ತೋರಿಸುತ್ತೆ. ಆ್ಯಂಡ್ ಈವನ್ ನಾನೇ ಕೆಟ್ಟವನಿದ್ದರೆ ನನ್ನ ಬಗ್ಗೆ ಕೂಡ ಜನರಿಗೆ ತಿಳಿಯುತ್ತೆ, ಆ್ಯಂಡ್ ಅವರು ನನ್ನ ಫಾಲೋ ಮಾಡೋದು ಬಿಡ್ತಾರೆ, ನನ್ನ ಮಾತನ್ನು ಕೇಳೋದು ಬಿಡ್ತಾರೆ. ನೀವೇ ಒಂದು ವೀಡಿಯೋಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದಕ್ಕೆ ಹೇಳಿದ್ದೀರಾ, ನಿಮಗೆ ನಾನು ನನ್ನ ವೀಡಿಯೋ ಬಂದು ನೋಡು ಅಂತ ಹೇಳಿದ್ನ ಅಂತ. ಹಾಗೆ ನಾನು ಕೂಡ ಹೇಳ್ಬೋದಲ್ವ, ನಾನು ಈ ಹಿಂದೆ ಮಾಡಿದ್ದಂಥ ಒಂದು ಹೌದು ಅದು ಮಿಸ್ಟೇಕ್ಗೆ ನಾನು ಅಪಾಲಜಿ ಕೂಡ ಕೇಳಿದ್ದೆ. ಆ್ಯಂಡ್ ಆ ವಿಷಯದ ಬಗ್ಗೆ ನಾನೇ ಸ್ಪಷ್ಟನೆ ಕೂಡ ಕೊಟ್ಟಿದ್ದೆ, ಏನಕ್ಕದು ಸ್ಟೇ ವಿಷಯದ ಬಗ್ಗೆ ನಾನು ಆ ರೀತಿ ಹೇಳಿದ್ದೆ ಅನ್ನೋದು. ಈವನ್ ನಿಮ್ಮ ಗ್ರೂಪ್ ಅಡ್ಮಿನ್ ಮೇಡಮ್ಗೂ ಕೂಡ ಇವತ್ತು ಬೆಳಗ್ಗೆ ನಾನು ಈ ವಿಚಾರದ ಬಗ್ಗೆ ಹೇಳಿದ್ದೀನಿ. ಬಿಕಾಸ್ ನಿಮ್ಮ ಒಂದು ಗ್ರೂಪ್ ಮಾಡಿರುವಂಥ ಉದ್ದೇಶ, ನಿಮ್ಮ ಚರ್ಚೆ ಹಿತಕರವಾಗಿ ನಿಮ್ಮದೇನಿದೆ ಆ ವಿಷಯವನ್ನು ಮಾಡಿ. ಪರ್ಸ್ನಲ್ಲಾಗಿ ಒಬ್ಬರನ್ನ ತೊಗೊಂಡು ಏನು ಮಾಡ್ತೀರಾ? ನನ್ನ ಜೀವನದಲ್ಲಿ ನಾನು ಏನು ಪರೀಕ್ಷೆ ಪಾಸಾಗಿದ್ದೀನಿ, ನಾನು ಯಾವ ಜಾಬಲ್ಲಿದ್ದೀನಿ, ಎಷ್ಟು ದುಡಿತೀನಿ, ನನ್ನ ಇನ್ಕಮ್ ಏನು, ನನ್ನ ಆಸ್ತಿ ಎಷ್ಟಿದೆ, ನನ್ನ ಹೊಲ ಮನೆ ಅಡ್ರೆಸ್ಸು ಅದನ್ನು ತೊಗೊಂಡು ಏನು ಮಾಡ್ತೀರಾ? ನಂದು ಯಾವ ಊರು, ಅದ್ರ ಬಗ್ಗೆ ಏನಾದರೂ ಎಕ್ಸಾಮಲ್ಲಿ ಮುಖ್ಯ ಪರೀಕ್ಷೆಗೆ ನಿಮ್ಗೆ ಇದೆಯಾ? ನೀವೇ ಹೇಳಿದ್ರಿ ಪ್ರಜ್ವಲ್ ಅವರೇ, ನನಗೇನು ಸಮಯಾವಕಾಶ ಇರುತ್ತಾ, ಯೂಟ್ಯೂಬ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಕೆಲವರು, ಓದೋರಿಗೆ ಅಂಥವೆಲ್ಲ ಇರಲ್ಲ ಅಂತ. ಯಾಕೆ ನೀವೀಗ ಗ್ರೂಪ್ ಮಾಡ್ಕೊಂಡು ಅದರಲ್ಲಿ ಈ ಥರ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇರೋದು? ಆ್ಯಂಡ್ ನಿಮಗೆ ಹೇಳಿ, ಇವತ್ತಿಗೆ ಈ ಥರ ಪ್ರಾಬ್ಲಮ್ ಇದೆ ನಿಮ್ಮ ಯೂಟ್ಯೂಬ್ ಚಾನಲಿಂದ ಇದನ್ನು ಇವತ್ತೇ ಡಿಲೀಟ್ ಮಾಡೋಣ. ಬಿಕಾಸ್ ಯಾರಿಗೋ ಒಬ್ಬರಿಗೆ ನೋವು ಅಥವಾ ತೊಂದರೆ ಆಗ್ತಾಯಿದೆ, ನನ್ನಿಂದ ಪರ್ಸ್ನಲಿ ಲಾಸ್ ಆಗಿದೆ ಅಂದರೆ ನೀವು ಅವ್ರನ್ನ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳೋಣ. ಅದನ್ನು ಬಿಟ್ಟು ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಮಾತಾಡೋದು, ಒಬ್ಬರು ತೇಜೋವಧೆ ಮಾಡೋದು, ಅದು ಸರಿ ಅನಿಸಲ್ಲ. ಆ್ಯಂಡ್ ಪದೇ ನಿಮಗೂ ಕೂಡ ರೈಟ್ ಇದೆ, ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಯಾರನ್ನೂ ಕೂಡ ನಿಮ್ಗೆ ರೆಸ್ಟ್ರಿಕ್ಟ್ ಮಾಡಿಲ್ಲ. ನಿಮ್ಮ ವಿಚಾರವನ್ನು ನೀವು ಅನಿಸಿಕೆಯನ್ನು ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಹಾಗಂತ ನೀವೊಂದು ಗ್ರೂಪ್ ಮಾಡಿಕೊಂಡು ಅದಕ್ಕೆ ಬರೋನ್ನೆಲ್ಲ ರೆಸ್ಟ್ರಿಕ್ಟ್ ಮಾಡಿ, ಇವತ್ತಿನವರೆಗೂ ನಾನು ನನ್ನ ಚಾನಲಲ್ಲಿ ಹಾಕಿರೋ ಇಷ್ಟು ವೀಡಿಯೋ 553 ವೀಡಿಯೋಗಳಲ್ಲಿ ಒಂದೇ ಒಂದು ವೀಡಿಯೋಗೂ ಕೂಡ ಕಮೆಂಟ್ ಆಫ್ ಮಾಡಿಲ್ಲ. ನೀವು ಯಾಕೆ ಕಮೆಂಟ್ ಆಫ್ ಮಾಡಿದ್ದೀರಾ? ಇವರದು ವಾಯ್ಸ್ ಫಾರ್ ದಿ ವಾಯ್ಸ್ಲೆಸ್ ಅಲ್ವಾ? ಹಾಗಾದರೆ ಅವ್ರ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ಬಿಡಿ.
ಪ್ರತಿಯೊಬ್ಬರು ಕೂಡ ಈಗ ನನಗೂ ಬಂದು ನೀವು ಹೇಳ್ತೀರಾ, ನಿಮ್ಮ ಅಭಿಪ್ರಾಯ ನೀವು ಚಾನಲ್ ವೀಡಿಯೋಲಿ ಹೇಳಿದ್ರಿ. ನಾನು ಅದಕ್ಕೆ ಈ ಹಿಂದಿನ ವೀಡಿಯೋದಲ್ಲಿ ತುಂಬ ವಿನಮ್ರವಾಗಿ ಗೌರವಪೂರ್ವಕವಾಗಿ ಮಾತಾಡಿ ನಿಮಗೆ ಹೇಳಿದ್ದೆ. ಬಟ್ ನೀವು ಪದೇ ಪದೇ ಆ ವಿಷಯದ ಬಗ್ಗೆ ನಿಮ್ಮ ಒಂದಿಷ್ಟು ಸಂಗಡಿಗರೆಲ್ಲ ಸೇರಿಕೊಂಡು ಅಲ್ಲಿ ಗೇಲಿ ಮಾಡೋದಾಗಿರ್ಬೋದು, ಆ ವಿಷಯ ಒಳ್ಳೆಯದಲ್ಲ. ಬಿಕಾಸ್ ಏನೇ ಇರಲಿ, ಹಿತಕರವಾಗಿರಲಿ. ಹೌದು, ಇಂಥದ್ದು ಮಿಸ್ಟೇಕ್ ಇದೆ ಅಂದರೆ ಆ ಮಿಸ್ಟೇಕನ್ನು ಒಪ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದನ್ನು ಬಿಟ್ಟಾಕ್ಬೇಕು. ಇವತ್ತಿನವರೆಗೂ ಅಗೇನ್ ನಾನು ಮಾಡಿರುವಂಥ ಯಾವುದೇ ವೀಡಿಯೋದಲ್ಲಿ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತಾಡೋದಾಗಿರ್ಬೋದು, ಏನಾದರೂ ವಿಷಯವನ್ನು ನಾನು ಮಾತಾಡುವಂಥದ್ದು ನೀಡಿಲ್ಲ. ಬಿಕಾಸ್ ಸಮಾಜದಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂದಮೇಲೆ, ನಮಗೊಂದಿಷ್ಟು ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅಂದಮೇಲೆ ನಾವು ಮಾತಾಡೋ ಪ್ರತಿ ಮಾತು ಕೂಡ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಅದನ್ನು ಆ ರೀತಿ ಮಾತಾಡಬೇಕು. ನಾನು ಮುಖಕ್ಕೆ ಏನು ಹಚ್ಕೊತೀನಿ, ನಾನು ಹೆಂಗಿರ್ತೀನಿ, ಏನು ತಿಂತೀನಿ ಅನ್ನೋದನ್ನು ಡಿಸೈಡ್ ಮಾಡೋಕ್ಕೆ ಬೇರೆಯವ್ರು ಯಾರೂ ಬೇಕಾಗಿಲ್ಲ. ಅದನ್ನು ನಾವು ಡಿಸೈಡ್ ಮಾಡ್ಕೊಳ್ಬೇಕು. ಬೇರೆಯವರು ಹೇಳಿದ್ದನ್ನು ತಿನ್ನೋಕ್ಕೆ, ಬೇರೆಯವ್ರು ಹೇಳಿದಂಗೆ ಬದುಕೋಕ್ಕೆ ಆಗಲ್ಲ. ಸೊ ಅದಕ್ಕೆ ನಿಮ್ಮ ವಿಷಯವನ್ನು ನಾನು ಇವತ್ತೇ ಲಾಸ್ಟ್ ಈ ವಿಡಿಯೋದ ಮೂಲಕ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ನಮಗೆ ಏನಾದರೂ ಪರ್ಸ್ನಲ್ ವಿಷಯ ಇದ್ದರೆ, ನಿಮಗೆ ನಮ್ಮ ಮೇಲೆ ಪರ್ಸ್ನಲ್ ದ್ವೇಷ ಇದ್ದರೆ ಅದು ಎಲ್ಲಿ ಹೇಳ್ತೀರಾ ಹೇಳು, ಅಲ್ಲಿಗೆ ಬರೋಣ. ಅದೇನು ಡಿಸ್ಕಷನ್ ಇದೆ ಮಾಡೋಣ. ಅಥವಾ ನಿಮ್ಗೆ ಏನಾದರೂ ದ್ವೇಷ ಇದ್ದರೆ, ಏನು ದ್ವೇಷ ಇದ್ದರೆ ಅದನ್ನು ಪೂರೈಸ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಪ್ರತಿ ಬಾರಿ ಕೂಡ ನನ್ನ ತೇಜೋವದೆ ಒಳ್ಳೆಯದಲ್ಲ. ಆ್ಯಂಡ್ ನನ್ನ ಬಗ್ಗೆ ಕೂಡ ನಾನು ಹೌದು ಸರಿ, ನಿಮ್ಮ ಪ್ರಕಾರನೇ ಬರೋಣ. ಹಂಗಾರೆ ನಾವು ಯಾವುದು ಜಾಬು ಅಥವಾ ಏನು ಅದೆಲ್ಲ ವೈಯಕ್ತಿಕ, ಅದು ನಮ್ಮ ಪರ್ಸ್ನಲ್ ವಿಚಾರ. ಹಾಗಂತ ನಾನು ಎಲ್ಲವನ್ನು ಕೂಡ ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ. ತಾಳ್ಮೆಗೂ ಕೂಡ ಒಂದು ಮಿತಿ ಇರುತ್ತೆ ಪ್ರತಿ ಮನುಷ್ಯನಿಗೂ ಕೂಡ. ನನಗೂ ಕೂಡ ಹಲವಾರು ವಿಷಯಗಳು ಗೊತ್ತಾಗ್ತಾ ಇದ್ದರೂ ಕೂಡ ಸುಮ್ಮನೆ ಇರಲಿ, ಆ ವಿಷಯದ ಬಗ್ಗೆ ಅವರ ಒಂದು ನೋವಿದೆ, ಅವರು ವ್ಯಕ್ತಪಡಿಸ್ತಾರೆ ಅಂತ. ಬಟ್ ತುಂಬ ವೈಯಕ್ತಿಕವಾದ ಪರ್ಸ್ನಲ್ ಆದಂಥ ಕೆಲವೊಂದಿಷ್ಟು ತುಂಬ ಕೀಳು ಮಟ್ಟದ ಭಾಷೆಯನ್ನು ಉಪಯೋಗಿಸಿ ಮಾತಾಡೋದು, ಆ ಎಲ್ಲ ವಿಷಯಗಳು ಕೂಡ ನನ್ನ ಗಮನಕ್ಕೆ ಬಂದಿದೆ. ಸೊ ಅದ್ರ ಬಗ್ಗೆ ನಾನು ನೋಡಿದಾಗ ನನಗನ್ನಿಸಿದ್ದು. ಸೊ ಅದಕ್ಕೆ ನಾನು ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ನಾನು ಇವತ್ತಿನವರೆಗೂ ಕೂಡ ಯಾರಿಗೇ ಆಗಲಿ ನೇರವಾಗಿ ಕೆಟ್ಟದಾಗಿ ಮಾತಾಡೋದಾಗಲಿ, ಅವ್ರನ್ನ ತೆಗೊಳ್ಳುವಂಥ ಕೆಲಸವನ್ನು ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ಕಾರಣ ಇಷ್ಟೇ, ಯಾರನ್ನು ತೆಗಳ್ತೀವಿ ಏನು ಮಾಡ್ತೀವಿ ಅಂದರೆ ಎಲ್ಲರಿಗಿಂತ ನಾವೇನು ಪರ್ಫೆಕ್ಟ್ ಅಲ್ಲ. ಈಗ ನಾನು ಇದನ್ನು ಹೇಳ್ತೀನಿ ಅಂತಂದರೆ ಈ ವಿಷಯದಲ್ಲಿ ನಾನೊಂದು ವಿಷಯ ತಜ್ಞ ಅಲ್ಲ ಅಥವಾ ನಾನು ಎಕ್ಸ್ಪರ್ಟ್ ಅಲ್ಲ. ಸೊ ಅದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ನಾವು ಹೇಳುವಂಥ ವಿಷಯದಲ್ಲಿ ನಮ್ಮಲ್ಲೇ ಲೋಪದೋಷಗಳಿರ್ತವೆ, ಯಾರು ಕೂಡ ಪರಿಪೂರ್ಣರಲ್ಲ. ಸೊ ಹಾಗಾಗಿ ನಾವು ಬೇರೆಯವರಿಗೆ ಹಂಗಿರಿ ಹಿಂಗಿರಿ ಅಂತ ಟೀಚ್ ಮಾಡೋದಕ್ಕೂ ಕೂಡ ಆಗಲ್ಲ. ನೀವೇ ನಿನ್ನೆ ಹೇಳಿದ್ರಿ, ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ 10 ತಪ್ಪುಗಳಿವೆ ಅಷ್ಟೇ, ಇನ್ನು ಉಳಿದಂತೆ ಏನು ಅಷ್ಟೊಂದಿಲ್ಲ. ಸುಮ್ಮನೆ ಅದನ್ನೆಲ್ಲ ಹುಡುಗರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ, ಅದು ತಪ್ಪಿಸ್ತಾರೆ. ಹಾಗಾದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ್ ಸರ್ ಆಗಿರ್ಬೋದು, ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಕೆಲವೊಂದಿಷ್ಟು ಪ್ರಾಧ್ಯಾಪಕರು, ಹಂಗಾರೆ ಅವರೆಲ್ಲ ಏನು, ಅವ್ರಿಗೇನಾದ್ರು ದೃಷ್ಟಿ ಸಮಸ್ಯೆ ಇದೆಯಾ ಅಥವಾ ಅವ್ರಿಗೇನಾದರೂ ದ್ವೇಷ ಇದೆಯಾ ಈ ಪ್ರಶ್ನೆ ಪತ್ರಿಕೆ ಈ ವಿಚಾರದ ಬಗ್ಗೆ ಅಥವಾ ಇಂಗ್ಲೀಷ್ ಮೀಡಿಯಮ್ ಅವ್ರ ಮೇಲೆ? ಅವ್ರು ಯಾಕೆ ಅದ್ರ ಬಗ್ಗೆ ಹೇಳಿದರು? ಆ್ಯಂಡ್ ಸ್ವತಃ KPSCಯ ಕೆಲವೊಂದಿಷ್ಟು ಸದಸ್ಯರೇ ಒಪ್ಕೊಂಡಿದ್ದಾರೆ ಈ ಪ್ರಶ್ನೆ ಪತ್ರಿಕೆ ಅದು ಪ್ರತಿ ಬಾರಿ ಈ ಥರ ಆಗ್ತಾ ಇರೋದ್ರ ಬಗ್ಗೆ. ಅವರೇ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸೊ ಯಾರೇನು ವಿಷಯ ಹೇಳೋದಕ್ಕಿಂತ ಮುಂಚೆವಾಗಿ ನಿಮಗೇನಿದೆ ಲೀಗಲ್ಲಿ ನೀವು ಅದನ್ನು ನೀವು ಮಾಡಿ ನಿಮ್ಮ ಕೆಲಸವನ್ನು. ಬೇರೆಯವರ ತೇಜೋವಧಿಯನ್ನು ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಬಿಕಾಸ್ ನಿಮ್ಮ ಒಂದು ಕೆಲಸದಲ್ಲಿ ನೀವು ಪರಿಪೂರ್ಣ. ನಿಮ್ಮ ಮುಖ್ಯ ಪರೀಕ್ಷೆಗೆ ತಯಾರಿಯಾಗೋದಕ್ಕೆ ಸಮಯನೇ ಇಲ್ಲ ಅಂತ ಹೇಳಿದ್ರಿ. ಹೌದು ಬಿಡಿ, ನಾವೆಲ್ಲ ಕೆಲಸ ಇದ್ದವರು ದಿನ ಇದೇ ಕೆಲಸ ಮಾಡ್ಕೊಂಡಿರ್ತೀವಿ ಅಂತ. ಬಟ್ ನಿಮ್ಮ ಕೆಲಸ ಇದೆಯಲ್ವ, ತುಂಬ ವೈಯಕ್ತಿಕವಾಗಿ ಕೂಡ ನೀವು ತುಂಬ ಬ್ಯುಸಿ ಇದ್ದೀರಾ. ಅದನ್ನು ನೀವು ಮಾಡಿ. ಅದನ್ನು ಬಿಟ್ಟು ನನಗೆ ಈ ರೀತಿಯಾದಂಥ ನೀವು ತೇಜೋವಧೆ ಇನ್ನೇನೋ ಇಟ್ಸ್ ನಾಟ್ ಗುಡ್. ಆ್ಯಂಡ್ ಇದರ ಬಗ್ಗೆ ಹೇಳಬೇಕಿತ್ತು, ಮಾಹಿತಿ ಹೇಳಿದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು.